ನಮಗೆ ಸಾಹಿತಿಗಳಾಗಿ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿ ನಮಗಿರುವಂತಹ ದೊಡ್ಡ ಸಮಸ್ಯೆ ಮತ್ತು ಸವಾಲುಗಳೇನು ಅಂತ ಯೋಚನೆ ಮಾಡಿದರೆ, ನಮ್ಮ ಸಾರ್ವಜನಿಕ ಬದುಕಿದೆಯಲ್ಲ ಅದು ಕಲುಷಿತವಾಗಿರೋ ಸಂದರ್ಭದಲ್ಲಿ ನಾವಿದ್ದೇವೆ. ಬಹಳಷ್ಟು ಎಲ್ಲವೂ ಅಲ್ಲದೆ ಇದ್ರು ಈ ವಿವೇಕಕ್ಕಿಂತ ಹೆಚ್ಚಾಗಿ ಉದ್ರೇಕ ಹೆಚ್ಚಾಗಿದೆ. ಇವತ್ತು ಉದ್ರೇಕ ವಿವೇಕವನ್ನ ನುಂಗಿ ಹಾಕ್ತಿರೋ ಸಂದರ್ಭದಲ್ಲಿದ್ದೇವೆ. ನಾನು ಸಂವಾದದ ಮಾತನ್ನು ಹೇಳ್ತಿದ್ದೆ, ಆದರೆ ಸಂವಾದಕ್ಕಿಂತ ಹೆಚ್ಚಾಗಿ ಉನ್ಮಾದ ಜಾಸ್ತಿ ಆಗಿದೆ ಇವತ್ತು. ಆ ಉನ್ಮಾದ ಸಂವಾದವನ್ನು ನುಂಗಿ ಹಾಕ್ತಾ ಇದೆ. ನಾವು ಮಾನವೀಯತೆಯನ್ನು ಕುರಿತು ಮಾತಾಡ್ತೇವೆ ನಿರಂತರವಾಗಿ. ಸಾಹಿತ್ಯ ಕ್ಷೇತ್ರದವರು ಮೊದಲಿಂದ ಹಿಡಿದು ಶತಶತಮಾನಗಳಿಂದ ಯಾರು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸ್ಕೊಂಡು ಬಂದ್ರೋ ಅವರೇ ಇವತ್ತು ಉಳ್ಕೊಂಡಿರೋರು. ಹಾಗಾಗೇನೆ ನಾವು ಹಿಂದಿನಿಂದ ಹಿಡಿದು ಇವತ್ತಿನವರೆಗೆ ಕೆಲವೇ ಕವಿಗಳನ್ನು ಜ್ಞಾಪಿಸ್ಕೊತಾ ಇರ್ತೇವೆ ನಾವು. ಆದ್ರೆ ಇವತ್ತು ಮಾನವೀಯತೆಯ ಜಾಗವನ್ನ ಮತೀಯತೆ ಆಕ್ರಮಿಸಿಕೊಳ್ತಿರೋ ಕಾಲದ ಒಳಗಡೆ ಇದ್ದೇವೆ. ಇಂಥ ಒಂದು ವಿಪರ್ಯಾಸವಾಗಿರ್ತಕ್ಕಂಥ ಪಲ್ಲಟಗಳ ನಡೀತಾ ಇರುವಂತಹ ಸಂದರ್ಭದ ಒಳಗಡೆ ಸಂವಾದ ಯಾಕೆ ಮುಖ್ಯ ಅಂತ ಅಂದ್ರೆ, ಸಾರ್ವಜನಿಕ ವಲಯದಲ್ಲಿ ಮಾತು ತನ್ನ ಧ್ವನಿ ಶಕ್ತಿಯನ್ನ ಕಳ್ಕೊಳ್ಳುವಂತ ಸ್ಥಿತಿಯನ್ನ ಕೆಲವರು ತಂದಾಕಿದ್ದಾರೆ. ಈ ವಾಚ್ಯವೇ ವೇದವಾಕ್ಯ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲ ವಾಚ್ಯ, ಒಂದು ಮಾತಿಗೊಂದು ಧ್ವನಿ ಶಕ್ತಿ ಇರುತ್ತೆ, ಅದಕ್ಕೊಂದು ವ್ಯಂಗ್ಯಾರ್ಥ ಇರುತ್ತೆ, ಅಲ್ಲೆಲ್ಲೋ ಒಂದು ವಿಡಂಬನೆ ಇರುತ್ತೆ. ಹಾಗಲ್ವೇ ಅಲ್ಲ, ಸಂದರ್ಭಗಳನ್ನ ತಪ್ಪಿಸಿ ಒಂದು ಮಾತನ್ನ ಹೇಗೆ ಬೇಕಾದರೂ ಅಪವ್ಯಾಖ್ಯಾನ ಮಾಡಬಹುದು ಅನ್ನುವಂಥ ವಾತಾವರಣದ ಒಳಗಡೆ ನಮ್ಮ ಮಾತು, ಅದರಲ್ಲೂ ಸರಿಯಾದ ಮಾತನ್ನ, ಸತ್ಯವಾದ ಮಾತನ್ನ ಹೇಗೆ ಹೇಳಬಹುದು ಅನ್ನುವಂಥ ಒಂದು ಸಮಸ್ಯೆ ಸವಾಲನ್ನು ಸಹ ನಾವು ಎದುರಿಸ್ತಾ ಇರೋ ಸಂದರ್ಭದಲ್ಲಿದ್ದೇವೆ. ಹಾಗಾಗಿ ಯಾವುದೇ ಮಾತಿಗೆ ಧ್ವನಿ ಶಕ್ತಿ ಕಳ್ಕೊಳ್ಳುವಂಥ ಸನ್ನಿವೇಶ ಬಂದಾಗ ಅದು ಒಂದು ಸಾಂಸ್ಕೃತಿಕವಾದಂತಹ ಬಿಕ್ಕಟ್ಟು ಹೌದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಈ ಹುಳುಕನ್ನಷ್ಟೇ ನೋಡುವ ಕಣ್ಣುಗಳು ಜಾಸ್ತಿ ಆಗ್ತಿರುತ್ತವೆ. ಎರಡು ಬಹಳ ಮುಖ್ಯವಾಗಿ ನಮ್ಮನ್ನು ಕಾಡಿಸ್ತಿವೆ ಅಂತ ಅನ್ಸುತ್ತೆ. ಒಂದು ಸಿನಿಕತನ, ಇನ್ನೊಂದು ಸಮೂಹ ಸನ್ನಿ. ಸಿನಿಕತನ ಇದೆಯಲ್ಲ, ಎಷ್ಟೋ ಸರಿ ಯಾವುದೂ ರುಚಿಸೋದಿಲ್ಲ ಅವರಿಗೆ. ಅವ್ರು ಬುದ್ಧಿವಂತರು ಇರ್ಬೋದು, ಸಿನಿಕತನ ಇರೋರು ಬುದ್ಧಿವಂತರು ಇರ್ಬೋದು, ಆದರೆ ಸಿನಿಕತನ ಅನ್ನೋದು ಅಗೋಚರವಾದ ಅಹಂಕಾರವೂ ಹೌದು ಮತ್ತು ಆತ್ಮರತಿಯೂ ಹೌದು. ಅದ್ರೊಳಗಡೆ ಅಗೋಚರವಾದ ಒಂದು ಅಹಂಕಾರನೂ ಇರುತ್ತೆ. ಏನಪ್ಪ ಇದು ಸರಿ ಇಲ್ಲ ಅಂದ್ರೆ ನನಗೆಲ್ಲ ಗೊತ್ತಿದೆ, ಇದೇನೋ ಸರಿ ಇಲ್ಲ ಇಲ್ಲಿ ನಡೀತಾ ಇರೋದು. ಆಮೇಲೆ ಆತ್ಮರತಿ ಕೇಂದ್ರಿತವಾಗಿರುವಂಥದ್ದು ಹೌದು ಅದು. ಹಾಗಾಗಿ ಅವ್ರಿಗೆ ಯಾವುದೂ ರುಚಿಸದೇ ಇರತಕ್ಕಂತಹ, ಸದಾ ಹುಡುಕನ್ನೇ ಹುಡುಕ್ತಕ್ಕಂತಹ ಒಂದು ಸಿನಿಕತನದ ವ್ಯಕ್ತಿತ್ವ, ಸಿನಿಕತನದ ವಾತಾವರಣನೂ ಒಂದು ಕಡೆ ಇದೆ. ಇನ್ನೊಂದು ಕಡೆ ಇದಕ್ಕಿಂತ ಹೆಚ್ಚು ಅಪಾಯಕಾರಿಯಾದದ್ದು ಸಮೂಹ ಸನ್ನಿ. ಅದು ಸಾಮಾಜಿಕ ಸಮೂಹ ಸನ್ನಿ, ಅದು ಧರ್ಮದ ಹೆಸರಿನಲ್ಲಿ ನಡೀತಿರುವಂತಹ ಸಮೂಹ ಸನ್ನಿ. ಅದು ನಿಮಗೆ ವಿವೇಕವನ್ನ ನಾಶ ಮಾಡುತ್ತೆ, ಅದು ಉದ್ರೇಕವನ್ನು ಉಂಟು ಮಾಡುತ್ತೆ, ಉನ್ಮಾದವನ್ನ ಉಂಟು ಮಾಡುತ್ತೆ, ಜನಗಳಿಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಅಂತಿಮ ಸತ್ಯದ ಹರಿಕಾರ್ಯ ಅಲ್ಲಿ ವಿಜೃಂಭಿಸ್ತಿರ್ತಾರೆ. ಯಾವತ್ತು ಸತ್ಯ ಒಂದು ಶೋಧ, ಅದು ಹರಿಶ್ಚಂದ್ರನಂತವನು ರಾಘವಾಂಕನ ಕಾವ್ಯವನ್ನು ನೋಡಿದರೆ ಸತ್ಯವನ್ನ ಶೋಧಿಸಿಕೊಂಡೇ ಅವನು ಹೋಗೋದು. ಕಡೆಗೆ ವೀರಬಾಹುಕನ ಸೇವಕನಾದಾಗ ಅವನಿಗೆ ಶಿವ ಸಾಕ್ಷಾತ್ಕಾರ ಆಗುತ್ತೆ. ತಳ ಸಮುದಾಯವನ್ನ ತಲುಪಿದಾಗ ಶಿವ ಸಾಕ್ಷಾತ್ಕಾರ ಆಗೋದು ಹರಿಶ್ಚಂದ್ರನ್ಗೆ ಅನ್ನೋದು ಬಹಳ ದೊಡ್ಡ ರೂಪಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಹರಿಶ್ಚಂದ್ರ ಕಾವ್ಯ ಸುಮ್ಮನೆ ಬಂದಿದ್ದಲ್ಲ. ಅಂದ್ರೆ ಆ ಥರದೊಂದು ಸತ್ಯದ ಶೋಧದ ಬದಲಾಗಿ ಅಂತಿಮ ಸತ್ಯದ ಹರಿಕಾರ ಮಿಂಚುತ್ತಾ ಈಗಾಗಲೇ ಸಿದ್ಧ ಮಾಡಿದ ಮಾದರಿಗಳನ್ನು ಕೊಟ್ಟು ಸಮಾಜವನ್ನ ಒಡೆಯತಕ್ಕಂಥ, ಮನುಷ್ಯ ನಡುವೆ ವಿಷಗೋಡೆಗಳನ್ನು ನಿರ್ಮಾಣ ಮಾಡತಕ್ಕಂಥ, ಅವರ ಮುಖ ನೋಡಿದ ಕೂಡಲೇ ಇವರು ಏನು ಮಾತಾಡ್ತಾರೆ ಅಂತ ನಮಗೆ ಖಚಿತವಾಗುತ್ತೆ. ಇದು ಬರೀ ಇವರಿಗೆ, ವಿಶ್ಲೇಷಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಕೆಲವು ಕಾನೂನು ತಜ್ಞರು ಬರ್ತಾರೆ ಕಾನೂನನ್ನು ವಿಶ್ಲೇಷಣೆ ಮಾಡೋದಕ್ಕೆ. ಅನೇಕರು ನಿವೃತ್ತ ನ್ಯಾಯಾಧೀಶರು ಕಾನೂನು ತಜ್ಞರಾಗಿ ಭಾಗವಹಿಸ್ತಾರೆ. ಅಲ್ಲೂ ಬಹಳ ಸ್ಪಷ್ಟವಾಗಿ ಈ ಪಕ್ಷ ಇದೆಯಲ್ಲ, ಪಕ್ಷಪಾತ ಇದೆಯಲ್ಲ, ಅದನ್ನ ಮಾಡೋದ್ರ ಮುಖಾಂತರವಾಗಿ ಸತ್ಯದ ಗರ್ಭಪಾತವನ್ನ ಮಾಡ್ತಿರ್ತಾರೆ ಅವರು. ಇಂಥದ್ದೊಂದು ಅಂದ್ರೆ ಬೌದ್ಧಿಕ ವಲಯದ ಈ ವಿಭಜಕಗೊಂಡಿರ್ತಕ್ಕಂಥ ಬೌದ್ಧಿಕ ವಲಯ ಇದೆಯಲ್ಲ, ಇದು ಎಷ್ಟು ದೊಡ್ಡ ಅಪಾಯ ಉಂಟು ಮಾಡುತ್ತೆ ಅಂತ ಅಂದ್ರೆ, ನಾವು ಭೇಟಿಯೇ ಆಗಲಾರದಂತಹ ಎರಡು ವಿಭಿನ್ನ ದೂರದ ದೃಷ್ಟಿಕೋನಗಳಿದ್ರೆ ಅದು ಬೇರೆ ವಿಷಯ. ಆದ್ರೆ ನಿಮಗೊಂದು ಮಾತುಕತೆ, ಸಂವಾದನೆ ಸಾಧ್ಯ ಇಲ್ಲ ಅಂದ್ರೆ ಹೇಗೆ? ಇದು ವಿಭಜಕಗಳು, ಒಂದು ರಸ್ತೆಯಲ್ಲಿ ವಿಭಜಕಗಳಿವೆ. ಇವತ್ತು ಇಲ್ಲಿಂದ ಹೋಗ್ತಕ್ಕಂಥದ್ದು ಹೀಗೇ ಹೋಗ್ತಾ ಇರುತ್ತೆ, ಆ ಕಡೆ ಬರೋದು ಹೀಗೆ ಬರ್ತಿರುತ್ತೆ, ಇಬ್ರು ಭೇಟಿನೇ ಮಾಡೋದಿಲ್ಲ. ಅಲ್ಲಿ ಭೇಟಿ ಆಗದೆ ಇರುವಂತಹ ಒಂದು ಸಂದರ್ಭ ಸೃಷ್ಟಿ ಆಗೋದಿದೆಯಲ್ಲ, ಅದು ಯಾವತ್ತೂ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾದದ್ದು. ಅದು ಕೇವಲ ವ್ಯಕ್ತಿಯ ಭೇಟಿ ಇರಬಹುದು, ವಿಚಾರದ ಭೇಟಿಯೂ ಮುಖ್ಯ. ಅದು ನನಗೆ ಈ ಮಧ್ಯದಲ್ಲಿ
ಈ ಸಾಹಿತ್ಯೋತ್ಸವದ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಏನಂದ್ರೆ ಇಲ್ಲಿ ಬಹುಶಃ ಹೊಸ ತಲೆಮಾರಿನ ಜನ ಇದ್ದಾರೆ, ಇದು ಬಹಳ ಮುಖ್ಯವಾದ್ದು. ಈ ಹೊಸ ತಲೆಮಾರು ಹಳೆಯ ತಲೆಮಾರನ್ನ ಹೇಗೆ ನೋಡುತ್ತೆ ಅನ್ನೋದು ಇದೆಯಲ್ಲ, ಅದು ನಿಜವಾಗಿ ಇವತ್ತಾಗಬೇಕಾಗಿರುವಂಥ ಕೆಲಸ. ಅದು ನೀವು ಹೊಸ ತಲೆಮಾರು ಹಳೆಯ ತಲೆಮಾರನ್ನ ಭೇಟಿ ಮಾಡಿದಾಗ ಅದನ್ನು ನೋಡುವ ಕ್ರಮ ಹೇಗಿರ್ಬೋದು. ಹಾಗಾಗಿ ನಾನು ಸ್ವಲ್ಪ ಮಧ್ಯದಲ್ಲಿ ಹೇಳಿದೆ, ನಾನು ಪಂಪನಂತವನಿಗೆ ಯಾಕೆ ಉಳ್ಕೋತಾನೆ, ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥವರನ್ನು ಕೆಲವರನ್ನ ಮಾತ್ರ ಇವತ್ತು ಚರ್ಚೆ ಮಾಡ್ತೀವಿ, ಕೆಲವರನ್ನು ಮಾತ್ರ ಪ್ರಸ್ತುತ ಅಂತ ಕರಿತೀವಿ. ಅದು ಆಯಾ ಕಾಲವನ್ನ ಮೀರಿದ ಹೊಸ ತಲೆಮಾರು ಅವರನ್ನು ಭೇಟಿ ಮಾಡಿದಾಗ ಅವರು ಇವತ್ತು ಪ್ರಸ್ತುತ ಅನ್ನಿಸ್ತಾರೆ. ಅಂದ್ರೆ ಈ ಹೊಸ ತಲೆಮಾರು ಹಳೆಯ ತಲೆಮಾರನ್ನ ಭೇಟಿ ಮಾಡುವ ಒಂದು ಸಂಯೋಗ ಇದೆಯಲ್ಲ, ಇದು ಆಗ್ಬೇಕಾಗಿರುವಂತಹ ಬಹಳ ಮುಖ್ಯವಾದ ಕೆಲಸ. ಅದು ನಮ್ಮ ಸಮಕಾಲೀನರು ಬಿಡಿ ಹೇಗೋ ಇರುತ್ತೆ, ಅಂದ್ರೆ ನಮ್ಮ ಸಮಕಾಲೀನರು ನಿಷ್ಪ್ರಯೋಜಕರು ಅಂತ ನಾನು ಕರೆಯೋದಿಲ್ಲ. ಆದ್ರೆ ಎಷ್ಟೋ ಸಾರಿ ನಮ್ಮ ಇಲ್ಲಿರೋ ಸ್ನೇಹಿತರು ಕಡೆ ಪಕ್ಷ ಸ್ವಲ್ಪ ಮಟ್ಟಿಗಾದ್ರೂ ಒಪ್ಪಬಹುದು ಅನ್ಸುತ್ತೆ. ಸಮಕಾಲೀನರಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಎಷ್ಟೋ ಸಾರಿ ಈರ್ಷ್ಯೆ ಬಂದಿರುತ್ತೆ, ಅಸೂಯೆ ಬಂದಿರುತ್ತೆ, ಪೂರ್ವಾಗ್ರಹ ಇರುತ್ತೆ. ಯಾರಿಗಾದ್ರೂ ಪ್ರಶಸ್ತಿ ಬಂದಾಗ ಸಂತೋಷ ಪಡೋ ಬದಲು ಸಂತೋಷಿಸಿದ್ದೇವೆ ಅನ್ನೋದು ಔಪಚಾರಿಕವಾದ ಮಾತಾಗ್ಬಿಟ್ಟಿರುತ್ತೆ, ಹೃದಯದಿಂದ ಬಂದಿರೋದಿಲ್ಲ. ಯಾಕೆ ಅಂತಂದ್ರೆ ಅನೇಕರಿಗೆ ಹೃದಯ ಇರೋದು ಗೊತ್ತಾಗದೆ ಹೃದಯಾಘಾತ ಆದ್ಮೇಲೆ, ಹಾಗಾಗಿ ಹೃದಯದಿಂದ ಬಂದಿರೋದಿಲ್ಲ ಎಷ್ಟೋ ಸಾರಿ ಆಗಿರುತ್ತೆ. ಸಮಕಾಲೀನ ಸಂದರ್ಭದಿದೆಯಲ್ಲ, ಇದನ್ನ ಮೀರಿಯೂ ಒಳ್ಳೆಯ ವಿಮರ್ಶಕರಿದ್ದಾರೆ ನಮ್ಮಲ್ಲಿ, ಇದನ್ನ ಮೀರಿಯೂ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಒಳ್ಳೆಯ ವಿಮರ್ಶಕರಿದ್ದಾರೆ. ಅದ ಪ್ರಜಾಸತ್ತಾತ್ಮಕವಾದದ್ದು ಯಾವತ್ತು ಪ್ರಜಾಸತ್ತಾತ್ಮಕವಲ್ಲದ್ದು ಏನಾದ್ರೂ ಯಾರಾದ್ರೂ ಬರೆದ್ರೆ ಅದ್ರ ಸೃಜನಶೀಲತೆಯೇ ಅಲ್ಲ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ನೀವೆಷ್ಟೇ ಕ್ರಿಯೇಟಿವ್ ಅಂತ ಹೇಳ್ಕೊಳ್ಳಿ, ಎಷ್ಟೇ ಬಹಳ ಚೆನ್ನಾಗಿದೆಯಪ್ಪ ಇಲ್ಲಿ ಒಳನೋಟ ಅಂತ ಅಂದ್ಕೊಳ್ಳಿ, ಆ ಒಳನೋಟದಲ್ಲಿ ವಕ್ರ ನೋಟಗಳೇ ಜಾಸ್ತಿ ಇದ್ರೆ ಏನ್ ಮಾಡ್ತೀರಿ ನಾ? ಅಂದ್ರೆ ಸೃಜನಶೀಲತೆ ಅನ್ನೋದು ಯಾವತ್ತೂ ಪ್ರಜಾಸತ್ತಾತ್ಮಕ. ಅದು ಈ ಪ್ರಜಾಸತ್ತಾತ್ಮಕ ಅನ್ನೋದಿದೆಯಲ್ಲ, ಅದನ್ನ ನಾವು ಪರಿಪಾಲಿಸದೇ ಇರತಕ್ಕಂಥವ್ರು ಯಾವತ್ತೂ ಸೃಜನಶೀಲರಲ್ಲ. ಅವ್ರದೇ ಆದಂತ ಚಿಂತನಶೀಲತೆ ಇರ್ಬೋದು, ಅದು ಚಿಂತನೆ ಇರ್ಬೋದು ಅಷ್ಟೇನೇನೆ, ಆದ್ರೆ ಸೃಜನಶೀಲರಲ್ಲ ಅವರು ಅಂತಲೇ ನನ್ನ ಖಚಿತವಾದಂತಹ ನಂಬಿಕೆ. ಯಾಕೆ ಅಂತಂದ್ರೆ ನನಗೆ ಈ ಮಾತುಗಳನ್ನು ಹೇಳುವಾಗ ನಾವು ಮತ್ತೆ ಮತ್ತೆ ಮಾತಾಡುವ ಬಹುತ್ವ, ಒಕ್ಕೂಟ ಇತ್ಯಾದಿ ಮಾತುಗಳನ್ನ, ಈ ಪರಿಕಲ್ಪನೆ ಇದೆಯಲ್ಲ, ಈ ಪರಿಕಲ್ಪನೆ ಪ್ರಜಾಸತ್ತಾತ್ಮಕವಾದಂತಹ ಪರಿಕಲ್ಪನೆ ಎಷ್ಟರ ಮಟ್ಟಿಗೋ ಅದು ಒಂದು ನೈಸರ್ಗಿಕ ನಿಯಮವೂ ಹೌದು ಅಂತ ನನಗನ್ಸುತ್ತೆ ಎಷ್ಟೋ ಸಾರಿ. ಈಗ ನಮ್ಮ ದೇಹವನ್ನೇ ನೋಡ್ಕೊಳ್ಳಿ, ನನಗೆ ಇಡೀ ನನ್ನ ದೇಹ ಒಂದು ಒಕ್ಕೂಟ ಅಂತ ನನಗನ್ಸುತ್ತೆ, ಇಡೀ ನನ್ನ ದೇಹ ಒಂದು ಬಹುತ್ವ ಅಂತ ಅನ್ಸುತ್ತೆ. ಇಡೀ ನನ್ನ ದೇಹ ಇದೆಯಲ್ಲ, ಇದು ಪ್ರಜಾಸತ್ತಾತ್ಮಕ ನೆಲೆಗಳ ಒಂದು ರೂಪಕ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇಲ್ಲಿ ನೋಡಿ, ಕಿವಿ ಇದೆ, ಕಣ್ಣಿದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ, ಇವೆಲ್ಲ ಪಂಚೇಂದ್ರಿಯಗಳು ಅಂತೀವಿ. ಈ ಪಂಚೇಂದ್ರಿಯಗಳು ಜಾಗೃತವಾಗೋದಿದೆಯಲ್ಲ, ಅದೇ ಪ್ರಜಾಪ್ರಭುತ್ವ, ಅದು ಪಂಚೇಂದ್ರಿಯ ಪ್ರಜಾಪ್ರಭುತ್ವ. ಈ ಪಂಚೇಂದ್ರಿಯ ಪ್ರಜಾಪ್ರಭುತ್ವ ಜಾಗೃತವಾಗಿದ್ರೆ ನಮ್ಮ ಸಮಾಜದಲ್ಲೂ ಒಂದು ರೀತಿಯ ಜಾಗೃತಿ ಇರುತ್ತೆ ಪ್ರಜಾಪ್ರಭುತ್ವ. ಕಣ್ಣು ಸರಿಯಾಗಿ ತನ್ನ ನೋಟವನ್ನೇ ಬೀರಬೇಕು, ಇನ್ನೊಬ್ಬರ ಕಣ್ಣಾಗಬಾರದು. ಕಿವಿ ಇದೆಯಲ್ಲ, ಪ್ರಜಾಪ್ರಭುತ್ವದಲ್ಲಿ ಕೇಳಿಸ್ಕೊಳ್ಬೇಕು, ಅದು ಕೇಳಿಸ್ಕೊಳ್ಳದೆ ಇದ್ರೆ ಅದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ, ಅದು ಕೇಳಿಸ್ಕೊಳ್ಳೋ ಸಾಧ್ಯತೆ ಇರಬೇಕು. ನಾಲಿಗೆ ಏನನ್ನು ಮಾತಾಡಬೇಕು ಅದನ್ನು ಮಾತ್ರ ಮಾತಾಡಬೇಕು. ನಾಲಿಗೆ ಅಬದ್ಧಗಳನ್ನ, ಅಬದ್ಧ ಅಂದ್ರೆ ನಾನು ವ್ಯಾಕರಣ ಹೇಳ್ತಿಲ್ಲ, ಸಲ್ಲದ ಮಾತುಗಳನ್ನ, ದ್ವೇಷೋತ್ಪಾದನೆ ಇದೆಯಲ್ಲ ಒಂದು ದೇಶದಲ್ಲಿ, ಅದು ಏನೆಲ್ಲ ಮಾತಾಡಿಸ್ತಿದೆ ನೋಡಿ ನಾಲಿಗೆಯಲ್ಲಿ. ಹಾಗಾಗಿ ಚರ್ಮ ಎಲ್ಲರನ್ನು ಮುಟ್ಟಿಸ್ಕೊಳ್ಬಲ್ಲೆ ಮತ್ತು ಎಲ್ಲರನ್ನು ಮುಟ್ಟಬಲ್ಲೆ ಅಂತ ಆಗಬೇಕು, ಅದು ಪ್ರಜಾಪ್ರಭುತ್ವ. ಅದರಿಂದ ಇದು ಪಂಚೇಂದ್ರಿಯ ಪ್ರಜಾಪ್ರಭುತ್ವ ಎಲ್ಲೆಲ್ಲಿ ಜಾಗೃತವಾಗಿರುತ್ತೆ. ಆಮೇಲೆ ಇವೆಲ್ಲ ಒಂದೇ ಅಲ್ಲ, ಅದನ್ನು ಗಮನಿಸ್ಬೇಕು ನಾವು. ಆದ್ರೆ ದುರದೃಷ್ಟವಶಾತ್ ಏನಾಗಿದೆ ಅಂತಂದ್ರೆ, ನಮಗೆ ಕಿವಿಗಳಿಗಿಂತ ಹೆಚ್ಚಾಗಿ ನಾಲ್ಗೆ ಜಾಗೃತವಾಗಿಬಿಟ್ಟಿದೆ ಈ ದೇಶದಲ್ಲಿ. ಜಾಗೃತಿ ಅನ್ನೋ ಪದ ತಪ್ಪದು, ಆದ್ರೆ ನಾಲ್ಗೆ ಉದ್ದ ಆಗಿಬಿಟ್ಟಿದೆ. ನಾಲ್ಗೆ ಉದ್ದ ಆದದ್ದು ಪ್ರಜಾಪ್ರಭುತ್ವ ಅಲ್ಲ. ಕಿವಿ ಜಾಗೃತವಾಗಿರ್ಬೇಕು, ಕಣ್ಣು ನಮ್ದಾಗಿರ್ಬೇಕು. ಹಾಗೆ ದೇಹದ ರಚನೆಯನ್ನ ನೋಡಿ, ದೇಹದ ರಚನೆ ಇದೆಯಲ್ಲ ಒಂದೇ ರೀತಿ ಇಲ್ವೇ ಇಲ್ಲ. ದೇಹದ ರಚನೆ, ಕೈ ಇದೆ, ಕಾಲಿದೆ, ಕಣ್ಣಿದೆ, ಉದರ ಇದೆ, ಇವೆಲ್ಲವೂ ಇದೆಯಲ್ಲ, ಇವ್ಯಾವೂನು ಒಂದೇ ರೀತಿ ಇಲ್ಲ. ಅದನ್ನೇ ನಾನು ಹೇಳೋದು. ಬಹುತ್ವ ಅಂದ್ರೆ ಏನು ಅಂದ್ರೆ, ನಮ್ಮ ದೇಹ ಇದೆಯಲ್ಲ ಬಹುತ್ವದ ಒಂದು ರೂಪಕ ಇದು. ಇಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಿವೆ, ಬೇರೆ ಬೇರೆ ಭಾಷೆಗಳಿವೆ, ಬೇರೆ ಬೇರೆ ವಿನ್ಯಾಸಗಳಿವೆ. ಇದೆಲ್ಲದರ ಮಧ್ಯೆ ಸಹ ದೇಹದಲ್ಲಿ ಒಂದು ಸಾವಯವ ಸಂಬಂಧ ಇದೆ.
ಅಂದ್ರೆ ದೇಹ ಅನ್ನೋದೇ ಒಂದು ಸಾವಯವ ಸಂಬಂಧ ಇರುತ್ತೆ, ಅದನ್ನೇ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಕರೆಯೋದು. ಹಾಗಾಗಿ ನನಗೆ ದೇಹ ಅನ್ನೋದಿದೆಯಲ್ಲ, ಅದೊಂದು ವಿಶ್ವ ಒಕ್ಕೂಟದ ರೂಪಕ. ಅದು ದೇಹ ಅನ್ನೋದು ಈ ನೈಸರ್ಗಿಕ ನಿಯಮದ ಒಳಗಡೆನೇ ಒಂದು ಬಹುತ್ವ ಇದೆ, ಒಕ್ಕೂಟ ಇದೆ. ಅದನ್ನ ನೀವು ನಿರಾಕರಿಸ್ತೀರಿ ಅಂತ ಅಂದ್ರೆ ನೀವು ನೈಸರ್ಗಿಕವಾಗಿ ಬದುಕೋದಕ್ಕೆ ಅರ್ಹರಾದವರಲ್ಲ ಅಂತ ಹೇಳ್ಬೇಕಾಗತ್ತೆ, ಆ ಥರದ್ದನ್ನು ನಿರಾಕರಿಸೋದು. ಹಾಗಾಗಿ ಬಹುತ್ವ ಮತ್ತು ಒಕ್ಕೂಟ. ಆಮೇಲೆ ಇನ್ನೊಂದು ಬಹಳ ವಿಶೇಷವಾದ್ದು, ನಾವು ಸೃಜನಶೀಲರಿದ್ದೀವಲ್ಲ, ನಾನು ಆಗ್ಲೇ ಹೇಳಿದೆ ಪಂಚೇಂದ್ರಿಯಗಳನ್ನು ಕುರಿತು. ಪಂಚೇಂದ್ರಿಯಗಳೆಲ್ಲ ಹೊರಗಡೆ ಕ್ರಿಯಾಶೀಲವಾಗಿರುತ್ತವೆ, ಅಲ್ಲಿಯೇ ನಮ್ಗೆ ಅನುಭವಗಳಾಗೋದು, ಅಲ್ಲಿ ನಮ್ಮ ಅನುಭವಗಳನ್ನೆಲ್ಲ ಸ್ವೀಕರಿಸ್ತೇವೆ. ಅದು ಒಳಗಡೆ ಬರುತ್ತೆ. ಒಳಗಡೆ ಇರೋದು ಯಾವುದು? ಮನಸ್ಸಿದೆ ಅಂತೀವಿ ನಾವು, ಹೃದಯ ಇದೆ ಅಂತೀವಿ, ಕರುಳಿದೆ ಅಂತೀವಿ, ಆತ್ಮ ಇದೆ ಅಂತೀವಿ. ಹೃದಯ, ಜೀವಶಾಸ್ತ್ರದ ಹೃದಯ ಬೇರೆ, ಸಾಹಿತ್ಯದ ಹೃದಯ ಬೇರೆ. ಜೀವಶಾಸ್ತ್ರದ ಕರುಳು ಬೇರೆ, ಸಾಹಿತ್ಯದ ಕರುಳು ಬೇರೆ. ಈ ಮನಸ್ಸು, ಆತ್ಮ, ಕರುಳು, ಹೃದಯ ಇವೆಲ್ಲವೂ ನಿರಾಕಾರಗಳು ಸಾಹಿತ್ಯದಲ್ಲಿ. ಆದರೆ ಕಣ್ಣು, ಕಿವಿ ಇತ್ಯಾದಿಗಳೆಲ್ಲ ಇದೆಯಲ್ಲ, ಆಕಾರದಿಂದ ಎಲ್ಲವನ್ನು ಒಳಗಡೆ ಆಹ್ವಾನಿಸಿಕೊಳ್ಳುತ್ತವೆ. ಆಹ್ವಾನಿಸಿಕೊಂಡು ನಿರಾಕಾರಕ್ಕೆ ಬರುತ್ತವೆ. ಆಕಾರದಿಂದ ನಿರಾಕಾರಕ್ಕೆ ಬಂದು ಆ ನಿರಾಕಾರದ ಒಳಗಡೆ ಒಂದು ರೂಪವನ್ನು ಪಡಿತಾ ಹೋಗುತ್ತವೆ. ಇದು ಸೃಜನಶೀಲ ಕ್ರಿಯೆ. ಆದ್ರಿಂದಲೇ ನಾನು ಕಣ್ಣು, ಕಿವಿ ಇತ್ಯಾದಿ ಪಂಚೇಂದ್ರಿಯಗಳು ಏನನ್ನ ಸ್ವೀಕರಿಸುತ್ತವೆ, ಸಮಾಜದಲ್ಲಿ ಏನನ್ನ ನೋಡುತ್ತವೆ, ಚರ್ಮ ಎಷ್ಟು ಜನರನ್ನು ಮುಟ್ಟಿಸಿಕೊಳ್ಳುತ್ತೆ, ಎಷ್ಟು ಜನರನ್ನು ನಿರಾಕರಿಸುತ್ತೆ, ಈ ಅನುಭವಗಳಿದಾವಲ್ಲ, ಇದೇ ಲೋಕಾಂತ. ಇದು ಈ ಒಳಗಡೆ ಇರೋವಿದೆಲ್ಲ ಆಕಾರಗಳೆಲ್ಲ ಲೋಕಾಂತ ಆಗುತ್ತವೆ, ನಿರಾಕಾರಗಳೆಲ್ಲ ಏಕಾಂತ ಆಗುತ್ತವೆ. ಇವೆರಡರ ಭೇಟಿಯ ಮುಖಾಂತರವಾಗಿಯೇ ನಿಜವಾದ ಪ್ರಜಾಸತ್ತಾತ್ಮಕವಾಗಿರತಕ್ಕಂಥ ಸಾಹಿತ್ಯವನ್ನ ಮತ್ತು ಸಾಂಸ್ಕೃತಿಕ ವಿನ್ಯಾಸಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೇ ನಿಜವಾದ ಅರ್ಥದಲ್ಲಿ ಸೃಜನಶೀಲತೆ. ಆದರೆ ಬಾಹ್ಯ ಒತ್ತಡಗಳು ಜಾಸ್ತಿ ಇವೆ ಇವತ್ತು. ಬಾಹ್ಯ ಒತ್ತಡಗಳು ಎಷ್ಟು, ಜಾತಿ ಹೆಸರಲ್ಲಿ ಬಾಹ್ಯ ಒತ್ತಡ ಇದೆ, ಧರ್ಮದ ಹೆಸರಲ್ಲಿ ಬಾಹ್ಯ ಒತ್ತಡ, ವರ್ಗ ಹಿತಾಸಕ್ತಿಗಳು ಎಲ್ಲವೂ ಜಾಗೃತವಾಗಿ. ಆದರೆ ಈ ಬಾಹ್ಯ ಒತ್ತಡಗಳಿಗೆ ಉತ್ತರ ಕೊಟ್ಕೊಂಡು ಬಂದಿರೋ ಒಂದು ಪರಂಪರೆನೂ ಇದೆ ನಮ್ಮಲ್ಲಿ. ಈಗ ನೋಡಿ, ಅನೇಕರು ಈಗಿರೋ ಸರ್ಕಾರ ನಾವೇ ತಂದ್ವಿ ಅಂತ ಸಂಭ್ರಮಿಸರಿದ್ದಾರೆ ಇವತ್ತು ಬಹಳಷ್ಟು ಜನ. ಅದು ಜನ ತಂದ್ರು, ಅದು ಬೇರೆ ವಿಷಯ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಾವು ಸಹಾನುಭೂತಿ ಇಟ್ಕೊಂಡಿರುವಂತಹ ಹೇಗೆ ವರ್ತಿಸ್ಬೇಕು ಅದರ ಜೊತೆ. ನೀವೊಂದು ಮಾನಸಿಕ ದೂರವನ್ನೇ ಕಾಪಾಡ್ಕೊಳಕ್ ಹೋಗ್ದಿದ್ರೆ ನೀವು ಯಾವತ್ತೂ ನ್ಯಾಯವಾದ ಮಾತಾಡಕ್ ಸಾಧ್ಯ ಆಗೋದಿಲ್ಲ. ಒಂದು ಮಾನಸಿಕ ದೂರ ಕಾಪಾಡ್ಕೋಬೇಕಾಗಿರುತ್ತೆ. ಅದನ್ನ ಪಂಪನಂತವನು ಕಲಿಸಿಕೊಟ್ಟಿದ್ದು ನನಗೆ. ಇವತ್ತು ಪಂಪ ಬಹಳ 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 ದೊಡ್ಡ ಮಹಾಕವಿ ಅನ್ನೋ ಹೆಸರು ಅವನಿಗೆ ಬಹಳ ಚೆನ್ನಾಗಿ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಮೊಟ್ಟ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಕುಲ ಪದ್ಧತಿಯನ್ನ ಪ್ರಶ್ನೆ ಮಾಡಿದವನು ಪಂಪನೇನೇನೆ. ಮೊಟ್ಟ ಮೊದಲು ಪ್ರಶ್ನೆ ಮಾಡಿದ್ದು ಪಂಪ. ಇದನ್ನ ಅವನು ಪರ್ಯಾಯಗಳನ್ನು ನಿರ್ಮಾಣ ಮಾಡ್ತಾನೆ. ಅರಿಕೇಸರಿ ಆಸ್ಥಾನದಲ್ಲಿದ್ದು ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಕಡೆಗೆ ಕರ್ಣನನ್ನ ಎತ್ತಿಡಿತಾನೆ. ಅಂದ್ರೆ ಪಂಪ ಪ್ರಭುತ್ವಕ್ಕೆ ಒಂದು ಎದುರುಗಡೆ ಪ್ರತಿನಾಯಕತ್ವದ ಒಂದು ಮನೋಧರ್ಮವನ್ನು ಎತ್ತಿಡ್ದಿದೆಯಲ್ಲ, ಇದು ಇವತ್ತು ನಮ್ಗೆ ಆದರ್ಶ ಆಗ್ಬೇಕಾಗಿದೆ. ಪಂಪ ಪ್ರತಿನಾಯಕತ್ವ. ಅದು ಪ್ರತಿನಾಯಕತ್ವ ಅಂದ್ರೆ ಖಳನಾಯಕತ್ವ ಅಲ್ಲ. ಪ್ರತಿನಾಯಕತ್ವ ಅನ್ನೋದು ಒಂದು ಪರ್ಯಾಯ ಹೇಳ್ತಾನೆ. ಅರಿಕೇಸರಿಗಾಗಿ ಅವನು ಅರ್ಜುನನ್ ಪಾತ್ರ ಸೃಷ್ಟಿ ಮಾಡ್ತಾನೆ. ಆದ್ರೆ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಕರೆದ. ನೆನೆ ಒಡೆ ಕರ್ಣನಂ ನೆನೆಯ ಅಂತ ಹೇಳ್ದ. ಕುಲಂ ಕುಲಂ ಅಲ್ತು ಬೀರಬೆ ಕುಲಂ ಮಣ್ಮಿ ಕುಲಂ, ಕಡೆಗೆ ಸ್ವಾಭಿಮಾನ ಅದೊಂದೇ ಕುಲಂ ಅಂದ. ಅಂದ್ರೆ ಕುಲ ಪದ್ಧತಿಯನ್ನು ನಿರಾಕರಿಸ್ತಾ ಅದಕ್ಕೊಂದು ಪರ್ಯಾಯ ಕೊಡ್ಬೇಕಲ್ಲ. ಇದು ಪಂಪನ ಪಾಠ. ಇದು ಇಂಥದೊಂದು ಪರಂಪರೆಯಿಂದ ನಾವು ಕಲಿಬೇಕಾಗಿದೆ. ಅಂದ್ರೆ ರಾಜಪ್ರಭುತ್ವದ ಜೊತೆಯಲ್ಲಿದ್ದು ಪ್ರಭುತ್ವವನ್ನು ಎದುರಿಸುವ ಬಗೆ ಹೇಗೆ ಅನ್ನೋದನ್ನ ಇವತ್ತಿನ ಲೇಖಕರು ನಿಜವಾಗೂ ಕಲಿಬೇಕಾಗಿದೆ. ವಿಶೇಷವಾಗಿ ನಮ್ಮಂಥವ್ರು ಇದ್ರ ಬಗೆಗೆ ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡಬೇಕಾಗಿದೆ. ಒಂದನ್ನು ವಿರೋಧಿಸುವ ಸಂದರ್ಭದಲ್ಲಿ ಇನ್ನೊಂದಕ್ಕೆ ಒಳ ವಿಮರ್ಶಕರಾಗುವ ಕೆಲಸವನ್ನು ನಾವು ಮಾಡಬೇಕು. ಆ ಒಳ ವಿಮರ್ಶಕರಾಗದೆ ಹೋಗ್ಬಿಟ್ರೆ ನಾವು ನಮ್ಮ ಸೃಜನಶೀಲತೆ, ಚಿಂತನಶೀಲತೆ ಅಂತ ಏನನ್ನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಆದ್ರೂ ಧಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಬಸವಣ್ಣನಂತವ್ರು ಏನ್ ಮಾಡಿದ್ರು, ರಾಜಪ್ರಭುತ್ವದಲ್ಲಿದ್ದು ಒಂದು ಉನ್ನತ ಸ್ಥಾನದಲ್ಲಿ, ಆ ಸ್ಥಾನದಲ್ಲಿ ಇದ್ದೂ ಸಹ ಒಂದು ಚಳುವಳಿಯನ್ನ ಕಟ್ಟೋಕ್ ಸಾಧ್ಯ ಅಂತ ತೋರಿಸಿಕೊಟ್ಟವರು ಬಸವಣ್ಣವರು. ಅದು ನಮ್ಗೆ ಆದರ್ಶ ಆಗ್ಬೇಕಾಗಿದೆ ಇವತ್ತಿನ ದಿನಗಳಲ್ಲಿ. ಕುಮಾರವ್ಯಾಸನಂತವನು ವ್ಯಾಧನನ್ನ ಧರ್ಮ ವ್ಯಾಧ ಅಂತ ಕರೆದು ಅವನ ಆಹಾರ ಸಂಸ್ಕೃತಿಯನ್ನ ಮನ್ನಿಸ್ತಾನೆ. ಇದನ್ನ ಗಮನಿಸ್ಬೇಕು ನಾವು. ಒಬ್ಬ ಅಕ್ಕಮಹಾದೇವಿ, ಒಬ್ಬ ಸೂಳೆ ಸಂಕವೆ, ಒಬ್ಬ ಕಾಳೆವಿ, ಇಂಥ ದೊಡ್ಡ ಪರಂಪರೆ ಇದೆಯಲ್ಲ, ಈ ದೊಡ್ಡ ಪರಂಪರೆ ಏನನ್ನ ಮಾಡ್ತು ಅಂದ್ರೆ ನಮ್ಮ ಸಾಹಿತ್ಯಕ್ಕೆ
ಇವತ್ತಿಗೂ ಪ್ರಸ್ತುತವಾಗಿರುವ ಒಂದು ಮಾದರಿಯನ್ನು ನಿರ್ಮಾಣ ಮಾಡುತ್ತೋ ಅದೇ ಪ್ರತಿನಾಯಕತ್ವ. ಆ ಪ್ರತಿನಾಯಕತ್ವದ ಗುಣವನ್ನ ನಾವು ಯಾವತ್ತು ಇಟ್ಕೋಬೇಕಾಗತ್ತೆ. ಈಗ ನನಗೆ ವಿವೇಕಾನಂದರನ್ನ ಕಂಡ್ರೆ ಇವತ್ತು ಬಹಳ ಪ್ರಸ್ತುತ ಅಂತ ಅನ್ನಿಸ್ಬಿಡುತ್ತೆ. ಗಾಂಧಿ ಹಿಂದೂ ಧರ್ಮದ ಒಳವಿಮರ್ಶಕರಾಗಿದ್ರು, ಕೊಂದಾಕಿದ್ರು ಅವರನ್ನ. ಅಂದ್ರೆ ನಿಮ್ಮ ಒಳವಿಮರ್ಶೆಯನ್ನೇ ಸಹಿಸದೇ ಇರತಕ್ಕಂಥ ಸ್ಥಿತಿ ಇದ್ರೆ ಹೇಗೆ? ವಿವೇಕಾನಂದ ಹಿಂದೂ ಧರ್ಮದ ಒಳವಿಮರ್ಶಕರಾಗಿದ್ರು. ಅವರು ಹಿಂದೂ ಮತ್ತು ಮುಸ್ಲಿಮರ ಸಮ್ಮಿಲನವನ್ನ ಬಯಸ್ತವರಾಗಿದ್ರು. ಅವರು ಒಳವಿಮರ್ಶಕರು ಆಯಾ ಧರ್ಮದ ಸುಧಾರಣೆಯನ್ನ ಮಾಡ್ತಾ ಹೋಗ್ತಿರ್ತಾರೆ. ಯಾವಾಗಲೂ ವಿಮರ್ಶೆ ಬಿಡಿ, ಒಳವಿಮರ್ಶೆಯನ್ನು ಸಹಿಸದೇ ಇರುವಂತ ವಾತಾವರಣದಲ್ಲಿ ನಾವಿರೋ ಸಂದರ್ಭದ ಒಳಗಡೆ ಒಂದ್ ಕಡೆ ಅಂತ ಶಕ್ತಿಗಳನ್ನ, ದ್ವೇಷೋತ್ಪಾದನೆ ಮಾಡುವ ಶಕ್ತಿಗಳನ್ನ, ಜಗತ್ತಿನಲ್ಲಿ 3 ಉತ್ಪಾದನೆಗಳಿವೆ. ನಮ್ಮ ಸಿದ್ದನಗೌಡ ಪಾಟೀಲರು ಉತ್ಪಾದನೆ ಅನ್ನೋ ಪದನ ಒಪ್ಪೋದಿಲ್ಲ. ಅವರು ಎಲ್ಲೋ ಒಂದ್ ಕಡೆ ಹೇಳಿದ್ರು. ಆದ್ರೆ ನಾವು ಉತ್ಪಾದನೆ ಅನ್ನೋದು ಯಾಕೆ ಬಳಸ್ತೀವಿ ಅಂದ್ರೆ ಅದು ಸಹಜವಾಗಲ್ಲ, ಅದು ಸರಕು ಜೋಡಿಸ್ಬೇಡಿ ಅಂತ. ಇರ್ಲಿ ಬಿಡಿ, ಏನೋ ಜನಕ್ಕೆ ಅರ್ಥ ಆಗತ್ತಲ್ಲ. ಈಗ ನಾವು ಎಷ್ಟೋ ವ್ಯಾಕರಣವನ್ನ ಮೀರಿದ್ದಿದೆಯಲ್ಲ, ಅದು ಜನರ ಮನಸ್ಸು. ಅದು ಮನಸ್ಸೇ ವ್ಯಾಕರಣವನ್ನು ಮೀರಿದ್ದು. ಮನಸ್ಸಿಗೆ ಅದಕ್ಕೆಲ್ಲ ವ್ಯಾಕರಣ ಇರೋದಿಲ್ಲ. ಆದ್ರೆ ನಿಮ್ಮ ಇದನ್ನು ನಾನು ಮನ್ನಿಸ್ತಾನೇನೆ, ಆದ್ರೆ ಅರ್ಥ ಆಗುತ್ತೆ ನೋಡಿ. ಈ ತಕ್ಷಣ ಹೊಸ ಪದ ಹುಟ್ಟಕ್ಕ ಆಗ್ತಿಲ್ಲ ನನಗೆ. ಹಂಗಾಗಿ ಭಯೋತ್ಪಾದನೆ ಒಂದ್ ಕಡೆ ಇದೆ, ದ್ವೇಷೋತ್ಪಾದನೆ ಇದೆಯಲ್ಲ, ಈ ದೇಶದಲ್ಲಿ ಬಹಳ ದೊಡ್ಡದಾಗಿರೋ ಸಂದರ್ಭದಲ್ಲಿ ಇದ್ದೇವೆ ನಾವು. ಅದನ್ನು ವಿರೋಧಿಸ್ಬೇಕು ನಿಜ. ಆದ್ರೆ ಅದನ್ನ ವಿರೋಧಿಸುವ ರಾಜಕೀಯ ಶಕ್ತಿಗಳಿದಾವಲ್ಲ, ಅದರ ಒಳವಿಮರ್ಶಕರಾಗಿಯೂ ಕೆಲಸ ಮಾಡಬೇಕು. ಈ ಒಂದು ವೈರುಧ್ಯದ ನಡಿಗೆ ಇದೆ ನೋಡಿ. ಈ ವೈರುಧ್ಯದ ನಡಿಗೆಯನ್ನ ನಾವು ಸೃಜನಶೀಲ ಕ್ಷೇತ್ರದವರು ಸರಿಯಾಗಿ ನಿರ್ವಹಿಸದೆ ಹೋದರೆ ನಿಜವಾಗಿ ನಾವೇನಾಗ್ತೇವೆ? ಯಾವತ್ತೂ ಸೃಜನಶೀಲತೆ ಬಟ್ಟಂಗಿ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ಪಂಪ ನನಗೆ ಮುಖ್ಯ ಆಗೋದು, ಒಬ್ಬ ಕುಮಾರವ್ಯಾಸ ಮುಖ್ಯ ಆಗೋದು, ಒಬ್ಬ ಪಂಚತಂತ್ರ ಬರೆದವರು, ಬಸವಣ್ಣವರು, ಇಂಥವರೆಲ್ಲ ಯಾಕೆ ಮುಖ್ಯ ಆಗ್ತಾರೆ? ಇಂಥದೊಂದು ನಮಗೆ ಆಯಾ ಸಂದರ್ಭದ ಕಾಲವನ್ನ, ನಮ್ಮ ಕಾಲದ ಸಂದರ್ಭವನ್ನು ಪರಂಪರೆಯ ಒಂದು ತಿಳುವಳಿಕೆಯ ಮುಖಾಂತರವಾಗಿ ಎದುರಿಸಬೇಕಾಗಿರುತ್ತೆ. ಪರಂಪರೆ ಬೇರೆ, ಸಂಪ್ರದಾಯ ಬೇರೆ. ನನ್ನ ದೃಷ್ಟಿಗೆ ಸಂಪ್ರದಾಯ ಜಡತ್ವದ್ದು, ಅದರ ಪರಂಪರೆ ಚಲನಶೀಲವಾದದ್ದು. ಅದರ ಮುಖಾಂತರ ನಾವು ಪಡ್ಕೊಳ್ತಾನೇನೆ ಮತ್ತೊಮ್ಮೆ 21ನೇ ಶತಮಾನದಲ್ಲಿ ಸಂವಾದ ಸಂಸ್ಕೃತಿಯನ್ನ ಸಂರಕ್ಷಿಸಬೇಕಾದ ಕಾಲದಲ್ಲಿದ್ದೇವೆ. ಅಷ್ಟೇ ಅಲ್ಲ, ನಾವು ಸೃಜನಶೀಲ ಕ್ಷೇತ್ರದವರು, ಸಾಹಿತ್ಯ ಕ್ಷೇತ್ರದವರಿಗೆ ಪ್ರತಿನಾಯಕತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ ನಾನು. ಅಂಥದ್ದೊಂದು ಪ್ರತಿನಾಯಕತ್ವದ ಗುಣದ ಮುಖಾಂತರವಾಗಿಯೇ ಈ ವೈರುಧ್ಯ ಏನಿದೆ, ನಾವು ವಿರೋಧಿಸುವವರನ್ನು ವಿರೋಧಿಸಲೇಬೇಕು, ಯಾರ ಜೊತೆಲಿರ್ತೇವೆ ಅವರನ್ನು ವಿಮರ್ಶಿಸಬೇಕು ಅಂತ ಒಂದು ವೈರುಧ್ಯವನ್ನ ಕಾಪಾಡಿಕೊಳ್ಳುವುದರ ಮುಖಾಂತರ ಸಾಹಿತ್ಯ ಕ್ಷೇತ್ರದ ಪ್ರತಿನಾಯಕತ್ವ ಇದೆಯಲ್ಲ, ಅದನ್ನ ಬೆಳೆಸ್ತಾ ಹೋಗೋಣ ಅಂತ ಆಶಿಸ್ತಾ ನನ್ನನ್ನು ಕರೆದು ಇಲ್ಲಿ ಒಂದಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ಇಲ್ಲಿ ಎಲ್ಲ ಆಯೋಜಕರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಕೇಳಿದ ನನ್ನ ಎಲ್ಲ ಸಾಹಿತ್ಯ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಉದ್ಘಾಟನಾ ನುಡಿ